ಅಪ್ಪ ಕ್ರಿಕೆಟರ್ ಅಣ್ಣ. ಅಣ್ಣ ಎಸ್ ಎಸ್ ಯಾ. ಅಪ್ಪ ಒಂದ್ ನಿಮಿಷ ನೀನು ಸ್ಪಿನ್ ಮಾಡೋಂಗಿಲ್ಲ, ಕರೆಕ್ಟ್ ಆಗಿ ಆಗ್ಬೇಕು. ಸರಿ ಆಡು. ಅಪ್ಪ ಒಂದ್ ನಿಮಿಷ ಏನಯ್ಯ ಪುನಃ? ನೀನು ಓಡ್ ಬರ್ಬೇಡ, ಅಲ್ಲೇ ನಿಂತ್ಕೊಂಡ್ ಹಾಕು. ಅವೆಲ್ಲ ನಿನಗೆ ಯಾಕೋ, ನೀನ್ ಸುಮ್ನೆ ಆಡಪ್ಪ. ಅಪ್ಪ ಒಂದ್ ನಿಮಿಷ ಮತ್ತೇನೋ ನಿಂದು? ನೀನು ಮೇಲಿಂದ ಹಾಕ್ಬೇಡ, ನೆಲದಲ್ಲಿ ಹಿಂಗ್ ಹಂಗೆಲ್ಲ ಕ್ರಿಕೆಟ್ ಆಡಕ್ ಆಗಲ್ಲ ಕಣಯ್ಯ. ಕ್ರಿಕೆಟ್ ಹಿಂಗೆ ಆಡ್ಬೇಕು. ಈಗ ಆಡ್ಬೋದು ಕಣಲೆ. ಅಪ್ಪ ಒಂದ್ ನಿಮಿಷ ಏನೋ ನಿಂದು? ಒಂದ್ ಕೆಲ್ಸ ಮಾಡೋಣ, ಬ್ಯಾಟ್ ಬೇಡವೇ ಬೇಡ, ನೀನು ಬಾಲಿಸಿ ನಾನು ಬಾಲಿಸಿ. ಅದು ಕ್ಯಾಚ್ ಎಸೆಯೋ ಆಟ ಆಗತ್ತೆ, ಕ್ರಿಕೆಟ್ ಆಗಲ್ಲ. ಈಗ ಆಡ್ಬೋದು ಕಣಲ, ಕ್ರಿಕೆಟ್ ಎಲ್ಲ ಆಡ್ಬೋದು. ಅಯ್ಯೋ ದೇವಾ. ಎಸ್, ಇದು ಕೂಡ ಕೆಲವು ಮಕ್ಕಳಲ್ಲಿ ಕಂಡುಬರುವಂತಹ ಒಂದು ಲಕ್ಷಣ. ಅವ್ರಿಗೆ ಯಾವುದೇ ಒಂದು ಕಟ್ಟಳೆಯನ್ನ ಫಾಲೋ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಅಂದರೆ ಒಂದು ಯಾವುದೇ ರೂಲ್ಸ್ ಹಾಕ್ಕೊಟ್ರೆ ಇಷ್ಟರೊಳಗೆ ಮಾಡಬೇಕು ಅಂತ ಒಂದು ಫಾರ್ಮೆಟ್ ಅಂತ ನೀವು ಮಾಡಿದ್ರೆ ಆ ಫಾರ್ಮೆಟ್ ಒಳಗಡೆ ಕೂರೋದಿಲ್ಲ ಅವರು. ಆ ಫಾರ್ಮೆಟ್ ಒಳಗಡೆ ಕೆಲಸ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ. ದಟ್ ಈಸ್ ದೇರ್ ಡಿಸಬಿಲಿಟಿ. ಯಾವುದಾದ್ರೂ ಇಷ್ಟರಲ್ಲೇ ಹೀಗೆ ಮಾಡಬೇಕು, ಇಂತಿಂಥದ್ದನ್ನೇ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಅವರು ಅದನ್ನು ಬದಲಾಯಿಸ್ಕೊಳಕ್ಕೆ ಇಷ್ಟಪಡ್ತಾರೆ. ಇಲ್ಲ, ಈ ಥರ ಬೇಡ, ಇನ್ನೊಂದು ಥರ ಮಾಡೋಣ ಅಂತಾರೆ. ಅಪ್ಪ ಒಂದ್ ನಿಮಿಷ ಒಂದ್ ಕೆಲಸ ಮಾಡೋಣ, ಬ್ಯಾಟ್ ಬೇಡವೇ ಬೇಡ, ನೀನು ಬಾಲಿಸಿ ನಾನು ಬಾಲಿಸಿ. ಮತ್ತಿರ್ಗ ಅದಕ್ಕೂ ಸ್ಟಿಕ್ ಆಗಲ್ಲ, ಅದನ್ನು ಮುರಿತಾರೆ. ಆ ಕಾನೂನನ್ನು ಕೂಡ ಮುರಿದು ಇನ್ನೊಂದೇನೋ ಮಾಡಕ್ ಟ್ರೈ ಮಾಡ್ತಾರೆ. ಒಟ್ಟಿನಲ್ಲಿ ಅವರಿಗೆ ಕಂಫರ್ಟ್ ಫೀಲ್ ಆಗ್ತಾ ಇರಲ್ಲ. ಅಪ್ಪ ಒಂದ್ ನಿಮಿಷ ಅಪ್ಪ ಒಂದ್ ನಿಮಿಷ ಅಪ್ಪ ಒಂದ್ ನಿಮಿಷ ಅಪ್ಪ ಒಂದ್ ನಿಮಿಷ. ಇದು ನೀವು ಕೇವಲ ಅವರ ಆಟದಲ್ಲಿ ಮಾತ್ರ ಅಲ್ಲಪ್ಪ, ಆಟ ಪಾಠ ಎಲ್ಲದರಲ್ಲೂ ಗಮನಿಸಬಹುದು. ಲೈಕ್ ಅವರು ಬರೆಯುವಾಗ ಈ ಲೈನ್ ನಲ್ಲಿ ಇಷ್ಟರೊಳಗಡೆನೆ ಬರೀಬೇಕು ಅಂದ್ರೆ ಅವ್ರ ಕೈಲಿ ಸಾಧ್ಯ ಆಗೋದಿಲ್ಲ. ಒಂದು ಚಿತ್ರ ಕೊಟ್ಟು ಪೇಂಟ್ ಮಾಡಿ ಕಲರ್ ತುಂಬಿ ಅಂತಂದ್ರೆ ಆ ಔಟ್ಲೈನ್ ಒಳಗೆ ಮಾತ್ರ ತುಂಬಿಸ್ಬೇಕು, ಅದರಿಂದ ಆಚೆ ಬರಬಾರ್ದು ಅಂತ ಹೇಳಿದ್ರೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಆ ಔಟ್ಲೈನ್ ನ ಮೀರಿ ಆಚೆ ಬರ್ತಾ ಇರ್ತಾರೆ ಕಲರ್ ತುಂಬಿಸುವಾಗ. ಹೀಗೆ ಅವ್ರು ಯಾವುದೇ ಒಂದು ಫಾರ್ಮೆಟ್ ಅಂತ ಹಾಕ್ಕೊಟ್ರೆ ಅದರೊಳಗಡೆ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಇಂಥದ್ದೇ ಹೀಗೆ ಅಂತ ಕರಾರುವಕ್ಕಾಗಿ ಹೇಳಕ್ ಸಾಧ್ಯ ಇಲ್ಲ. ಕೆಲವು ಮಕ್ಕಳು ಮೈಂಡ್ ಮೆಚುರಿಟಿಗೆ ಬರ್ತಾ ಇದನ್ನ ತಿದ್ದುಕೊಳ್ಳುತ್ತವೆ, ಸರಿಪಡಿಸ್ಕೊಳ್ಳುತ್ತವೆ. ಇನ್ನು ಕೆಲವು ಮಕ್ಕಳಿಗೆ ನಿಧಾನಕ್ಕೆ ಹೇಳ್ತಾ ಅವ್ರಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದ್ರೆ ಕೆಲವೊಂದು ಸಮಯದ ನಂತರ ಅವರಿಗೆ ಅರ್ಥ ಆಗಕ್ಕೆ ಶುರು ಆಗುತ್ತೆ, ಅದನ್ನು ಸರಿಪಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಎಷ್ಟೇ ದೊಡ್ಡವರಾದರೂ ಎಷ್ಟೇ ಸಮಯ ಕಳೆದ್ರೂ ಅದನ್ನು ಸರಿಪಡಿಸ್ಕೊಳ್ಳೋಕೆ ಸಾಧ್ಯ ಆಗೋದೇ ಇಲ್ಲ. ಇನ್ ದಿ ಕೇಸ್ ಆಫ್ ಡಿಸೇಬಲ್ಡ್ ಚಿಲ್ಡ್ರನ್, ಈಚ್ ಚೈಲ್ಡ್ ಈಸ್ ಯುನಿಕ್. ಈ ಒಂದು ಮಗುಗೆ ಅಪ್ಲೈ ಆದ ರೂಲ್ಸ್ ಅಥವಾ ಒಂದು ಪರಿಹಾರ ಅಥವಾ ಯಾವುದೇ ಒಂದು ಪಾಯಿಂಟು ಇನ್ನೊಂದು ಮಗುವಿಗೂ ಅಪ್ಲೈ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ನಾನು ಸಾಮಾನ್ಯ ಈ ಮಕ್ಕಳ ಸಮಸ್ಯೆಗಳನ್ನೇ ಹೇಳ್ತಾ ಬಂದಿದ್ದೀನಿ, ಡಿಸಡ್ವಾಂಟೇಜಸ್ ಏನೇನು ಅಂತಲೇ ಹೇಳ್ತಾ ಬಂದಿದ್ದೀನಿ ಸುಮಾರು ವಿಡಿಯೋಗಳಲ್ಲಿ. ಅದರ ಅರ್ಥ ಬರೀ ಸಮಸ್ಯೆಗಳು ಮಾತ್ರ ಇದೆ, ಇದಕ್ಕೆ ಪರಿಹಾರನೇ ಇಲ್ಲ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಸಾಕಷ್ಟು ಪರಿಹಾರಗಳು ಇದೆ. ಇದನ್ನು ಓವರ್ಕಮ್ ಮಾಡೋದಕ್ಕೆ ಎಷ್ಟೋ ಉಪಾಯಗಳಿವೆ, ಎಷ್ಟೋ ಮಾರ್ಗಗಳಿವೆ. ಇದಕ್ಕೆ ಎಷ್ಟೋ NGOಗಳು ಕೆಲಸ ಮಾಡ್ತಾ ಇದೆ, ಎಷ್ಟೋ ಶಾಲೆಗಳು ಕೆಲಸ ಮಾಡ್ತಾ ಇದೆ. ಗೌರ್ಮೆಂಟ್ ಕೂಡ ಎಲ್ಲ ದೇಶಗಳಲ್ಲೂ ಸರ್ಕಾರಗಳು ಹೆಚ್ಚು ಕಮ್ಮಿ ಇದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಂಡು ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಒಂದಷ್ಟು ಪ್ರಾವಿಷನ್ಸ್ನ ಕೊಟ್ಟಿದೆ. ನಮ್ಮ ಇಂಡಿಯನ್ ಗೌರ್ಮೆಂಟ್ ಕೂಡ ಇದಕ್ಕೆ ಸಾಕಷ್ಟು ಪ್ರಾವಿಷನ್ಗಳನ್ನು ಮಾಡಿದೆ. ಅದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.